ಉಡುಪಿ ಜಿಲ್ಲೆಯ ಸುಂದರ ಕಡಲತೀರದ ಊರಾದ ಕಾಪುವಿನ ಹೃದಯ ಭಾಗದಲ್ಲಿ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನವಿದೆ. ಈ ದೇವಾಲಯದ ಇತಿಹಾಸವು 18ನೇ ಶತಮಾನದ ಕೆಳದಿ ಅರಸರ ಆಳ್ವಿಕೆಗೆ ಸೇರಿದ್ದಾಗಿದೆ. 17ನೇ ಶತಮಾನದಲ್ಲಿ ಕೆಳದಿ ಬಸಪ್ಪ ನಾಯಕರು ಕಾಪುವಿನಲ್ಲಿ ಮನೋಹರಗಡ ಮತ್ತು ಮಲ್ಲಾರಿನಲ್ಲಿ ಕೋಟಗಳನ್ನು ಕಟ್ಟಿದಾಗ ಅವರ ಸೈನ್ಯದ ಅಂದರೆ ದಂಡಿನ ಜೊತೆ ಬಂದ ದೇವಿಯಾದ್ದರಿಂದ ಈಕೆಯನ್ನು ದಂಡಿನ ಮಾರಿ ಎಂದು ಕರೆಯಲಾಗುತ್ತದೆ. ಅಂದಿನ ಮುಸ್ಲಿಂ ಆಡಳಿತಾಧಿಕಾರಿಯಾಗಿದ್ದ ಉಗ್ರಾಣಿಯೊಬ್ಬರಿಗೆ ದೇವಿಯು ಅಶಲೀರವಾಣಿಯ ಮೂಲಕ ದರ್ಶನ ನೀಡಿ ಸರ್ವಧರ್ಮದವರನ್ನು ಒಗ್ಗೂಡಿಸಿ ತನಗೊಂದು ಗುಡಿ ಕಟ್ಟಲು ಸೂಚಿಸಿದಳು ಎಂಬ ಪವಾಡದ ಕಥೆಯಿದೆ. ಅಂದಿನಿಂದ ಈಕೆ ಕಾಪುದ ಅಪ್ಪೆ ಎಂದೇ ಭಕ್ತರ ಆರಾಧ್ಯ ದೇವಿಯಾದಳು. ಕಾಪು ಮಾರಿಗುಡಿ ದೇವಾಲಯದಲ್ಲಿ ದೇವಿಗೆ ಸ್ಥಿರವಾದ ವಿಗ್ರಹವಿಲ್ಲ. ಬದಲಾಗಿ ದೇವಿಯ ಪವಿತ್ರ ಪೀಠವಾದ ಗದ್ದಿಗೆ ಮತ್ತು ಕಲಶಕ್ಕೆ ಇಲ್ಲಿ ಪ್ರಧಾನ ಪೂಜೆ ನಡೆಯುತ್ತದೆ. ಮಂಗಳವಾರದಂದು ನಡೆಯುವ ಮಾರಿ ಪೂಜೆ ಇಲ್ಲಿನ ಅತ್ಯಂತ ವಿಶೇಷ ಆಚರಣೆಯಾಗಿದೆ. ಇತ್ತೀಚೆಗೆ ಸುಮಾರು 40ರಿಂದ 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಂತ ಭವ್ಯವಾಗಿ ಕಾಪು ಮಾರಿವು ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ. ಸಂಪೂರ್ಣ ಶಿಲಮಯವಾಗಿ ಕೆತ್ತಲ್ಪಟ್ಟಿರುವ ಈ ದೇವಾಲಯದಲ್ಲಿ ದೇವಿಯ ಸಾನ್ನಿಧ್ಯಕ್ಕಾಗಿ ಅತ್ಯಂತ ಆಕರ್ಷಕವಾದ ಸ್ವರ್ಣಲೇಪಿತ ಗದ್ದಿಗೆಯನ್ನು ನಿರ್ಮಿಸಲಾಗಿದ್ದು, ಭಕ್ತಾದಿಗಳ ಅಪಾರ ಭಕ್ತಿ ಮತ್ತು ದೇಣಿಗೆಯಿಂದ ಈ ಭವ್ಯ ಕ್ಷೇತ್ರವು ಸಿದ್ಧಗೊಂಡಿದೆ.